ನೋಡಿ, ಈಗ ಒಂದು ಕಡೆ ಎರಡನೇ ಸುತ್ತಿನ ಮೀಟಿಂಗ್ ನಲ್ಲಿ ಎಲ್ಲವನ್ನೂ ಕೂಡ ಅಂತಿಮಗೊಳಿಸಲಾಗುತ್ತೆ. ಅದನ್ನ ಡಿಸಿಎಂ ಮತ್ತು ಸಿಎಂ ಇಬ್ಬರನ್ನು ಕೂಡ ದೆಹಲಿ ಕರೆಸಿಕೊಂಡು ಅಂತಿಮ ತೀರ್ಮಾನ ಏನನ್ನೋದನ್ನ ಅವ್ರಿಗೆ ತಿಳಿಸ್ತಾರೆ ಅನ್ನೋದು ಈಗಿರುವಂತ ವಿಚಾರ. ಆದ್ರೆ ಇದೆಲ್ಲದರ ನಡುವೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. 5 ವರ್ಷ ನಮ್ಮಪ್ಪ ಸಿಎಂ ಆಗಿರ್ತಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಸಲಿಗೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರ ಅಭಯ ಇದೆಯಾ? ಸಿಎಂ ಬದಲಾವಣೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಒಪ್ಪಿಕೊಂಡಿಲ್ವಾ? ಮೊದಲ ಸುತ್ತಿನ ಸಭೆಯಲ್ಲಿ ಸಿಎಂ ಪರ ರಾಹುಲ್ ಗಾಂಧಿ ಅವರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಶ್ರೀರಕ್ಷಿ ಆಗಿದ್ದಾರಾ ರಾಹುಲ್ ಗಾಂಧಿ ಅವರು? ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು ಕೇಳಿಸ್ಕೊಂಡ್ರಿ. ಈಗಷ್ಟೇ ನಮಗೆ ಸಂದೇಶ ಬಂದಿದೆ, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ, ಯಾವುದೇ ಬದಲಾವಣೆ ಇಲ್ಲ ಅನ್ನುವ ರೀತಿಯಲ್ಲೇ ಹೇಳಿಕೆಯನ್ನ ಕೊಡ್ತಾರೆ ಮಾಧ್ಯಮದವರಿಗೆ. ಮತ್ತೊಂದು ಕಡೆ ಅಲ್ಲಿ ದೆಹಲಿಯಲ್ಲಿ ಎರಡನೇ ಸುತ್ತಿನ ಮೀಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರಾ? ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರ ಶ್ರೀರಕ್ಷೆನಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಬಸವರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಬಸವರಾಜ್, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಗಷ್ಟೇ ನಮಗೆ ಸಂದೇಶ ಸಿಕ್ಕಿದೆ, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ. ಮತ್ತೊಂದು ಕಡೆ ಎರಡನೇ ಸುತ್ತಿನ ಮೀಟಿಂಗ್ಗೆ ದೆಹಲಿಯಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ, ಅಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ. ಅಂದ್ರೆ ಮೊದಲ ಸುತ್ತಿನ ಮೀಟಿಂಗ್ ನಲ್ಲಿ ಏನಾಗಿದೆ ಅನ್ನುವ ಸಂದೇಶ ಆಲ್ರೆಡಿ ಕಾಂಗ್ರೆಸ್ ನಾಯಕರಿಗೆ ತಲುಪಿದ್ಯಾ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳನ್ನ ನಾವು ಅಲ್ಲಿ ಗೆಳೆಯುವಂತಿಲ್ಲ ಮತ್ತು ಅದನ್ನು ಉದಾಸೀನ ಕೂಡ ಮಾಡುವಂತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಒಂದು ಮುಖವಾಣಿಯಾಗಿ ಇಷ್ಟು ದಿನಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಏನೇ ಮಾಧ್ಯಮಗಳಿಗೆ ಹೇಳಿಕೆ ಕೊಡಬೇಕಂದ್ರೂ ಕೂಡ ಅವ್ರು ಖಂಡಿತವಾಗಿ ಚಾಚು ತಪ್ಪು ಬರ್ತಾರೆ ಮತ್ತು ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ 5 ವರ್ಷ ನಾನು ಮುಂದೆ ಉಳಿತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದರ ಭಾಗವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಪದೇ ಪದೇ ಒಂದು ಉಚ್ಚಾರವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಬದಲಾವಣೆ ಚರ್ಚೆ ಆಗಿಲ್ಲ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಈಗಷ್ಟೇ ನಮಗೆ ದೆಹಲಿಯ ಮಾಹಿತಿಗಳು ಬಂದಿದ್ದಾವೆ ಅನ್ನುವಂತ ಮಾತನ್ನ ಬೆಳಿಗ್ಗೆ ಅಷ್ಟೇ ಹೇಳ್ತಾ ಇದ್ರು. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಈ ಮೀಟಿಂಗ್ ಏನಾಯಿತು ಮೊದಲನೇ ಹಂತದ್ದು ಅದರದ ಮಾಹಿತಿಗಳು ಸಂಪೂರ್ಣವಾಗಿ ತಲುಪದಂತೆ ಕಾಣಿಸ್ತಾ ಇದೆ. ಬಹಳ ಪ್ರಮುಖವಾಗಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ದಾರೆ, ಬ್ಯಾಟಿಂಗ್ ಬೀಸಿದ್ದಾರೆ, ಬದಲಾವಣೆ ಬೇಡ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಿದ್ದಾವೆ. ಆ ಮಾಹಿತಿಗಳೆಲ್ಲವೂ ಕೂಡ ಸಿಎಂ ಬಣಕ್ಕೆ ಅಥವಾ ಸಿದ್ದರಾಮಯ್ಯ ಯತೀಂದ್ರ ಅವರಿಗೆ ರವಾನೆ ಆದಂತೆ ಕಾಣಿಸ್ತಾ ಇದೆ. ಅದರ ಒಂದು ದೃಢವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಪೂರ್ಣಾವಧಿಯ ಸಿಎಂ ಬದಲಾವಣೆ ಇಲ್ಲ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅಪ್ರಸ್ತುತವಾಗಿದೆ ಸಿಎಂ ಬದಲಾವಣೆ ಅನ್ನುವಂಥದ್ದು ಮತ್ತು ಸದ್ಯಕ್ಕೆ ಎಲ್ಲಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಮುಂದೆ ಈ ತರಹದ ಬೆಳವಣಿಗೆಗಳು ಆಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಎರಡನೇ ಹಂತದ ಸುತ್ತಿನ ಮಾತುಕತೆಗೆ ಮುಂಚಿತವಾಗಿ ಒಂದು ಮೆಸೇಜ್ ಸಿಎಂ ಬಣಕ್ಕೆ ತಲುಪದಂತಿದೆ. ಎರಡನೇ ಹಂತದ ಮಾತುಕತೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಆಗ ಏನಾದರೂ ಡಿ.ಕೆ. ಶಿವಕುಮಾರ್ ಬಣದ ಒಂದಷ್ಟು ನಾಯಕರು ಪಟ್ಟನ್ನು ಹಿಡ್ಕೊಂಡು ಕೂತಿದ್ದೆ, ಅದರಲ್ಲಿ ಮುಂದಷ್ಟು ಜಟಿಲವಾಗುವಂತ ಸಾಧ್ಯತೆಗಳಿದ್ದಾವೆ. ಸದ್ಯದ ಮಟ್ಟಿಗೆ ಈ ಒಂದು ಎರಡನೇ ಹಂತದ ಮೀಟಿಂಗ್ ಮೇಲೆ ಎಲ್ಲರೂ ಕಣ್ಣಿಟ್ಕೊಂಡು ಕೂತಿರ್ತಕ್ಕಂಥದ್ದು. ಆಗ ನಿರ್ಧಾರ ಆದ್ರೆ ಒಂದಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳಿದಾವೆ. ಇಲ್ಲದೆ ಹೋದ್ರೆ ಯಥಾಸ್ಥಿತಿ ಕಾಪಾಡಿಕೊಂಡ್ರೆ ಮತ್ತಷ್ಟು ಬಣ ಬಡದಾಟ ಜೋರಾಗುವಂತ ಸಾಧ್ಯತೆಗಳಿದಾವೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿ. ನೋಡಿ, ಈಗ ಒಂದು ಕಡೆ ಎರಡನೇ ಸುತ್ತಿನ ಮೀಟಿಂಗ್ ನಲ್ಲಿ ಎಲ್ಲವನ್ನೂ ಕೂಡ ಅಂತಿಮಗೊಳಿಸಲಾಗುತ್ತೆ. ಅದನ್ನ ಡಿಸಿಎಂ ಮತ್ತು ಸಿಎಂ ಇಬ್ಬರನ್ನು ಕೂಡ ದೆಹಲಿ ಕರೆಸಿಕೊಂಡು ಅಂತಿಮ ತೀರ್ಮಾನ ಏನನ್ನೋದನ್ನ ಅವ್ರಿಗೆ ತಿಳಿಸ್ತಾರೆ ಅನ್ನೋದು ಈಗಿರುವಂತ ವಿಚಾರ. ಆದ್ರೆ ಇದೆಲ್ಲದರ ನಡುವೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. 5 ವರ್ಷ ನಮ್ಮಪ್ಪ ಸಿಎಂ ಆಗಿರ್ತಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಸಲಿಗೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರ ಅಭಯ ಇದೆಯಾ? ಸಿಎಂ ಬದಲಾವಣೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಒಪ್ಪಿಕೊಂಡಿಲ್ವಾ? ಮೊದಲ ಸುತ್ತಿನ ಸಭೆಯಲ್ಲಿ ಸಿಎಂ ಪರ ರಾಹುಲ್ ಗಾಂಧಿ ಅವರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಶ್ರೀರಕ್ಷಿ ಆಗಿದ್ದಾರಾ ರಾಹುಲ್ ಗಾಂಧಿ ಅವರು? ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು ಕೇಳಿಸ್ಕೊಂಡ್ರಿ. ಈಗಷ್ಟೇ ನಮಗೆ ಸಂದೇಶ ಬಂದಿದೆ, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ, ಯಾವುದೇ ಬದಲಾವಣೆ ಇಲ್ಲ ಅನ್ನುವ ರೀತಿಯಲ್ಲೇ ಹೇಳಿಕೆಯನ್ನ ಕೊಡ್ತಾರೆ ಮಾಧ್ಯಮದವರಿಗೆ. ಮತ್ತೊಂದು ಕಡೆ ಅಲ್ಲಿ ದೆಹಲಿಯಲ್ಲಿ ಎರಡನೇ ಸುತ್ತಿನ ಮೀಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರಾ? ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರ ಶ್ರೀರಕ್ಷೆನಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಬಸವರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಬಸವರಾಜ್, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಗಷ್ಟೇ ನಮಗೆ ಸಂದೇಶ ಸಿಕ್ಕಿದೆ, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ.
ಮತ್ತೊಂದು ಕಡೆ ಎರಡನೇ ಸುತ್ತಿನ ಮೀಟಿಂಗ್ಗೆ ದೆಹಲಿಯಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ. ಅಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ. ಅಂದ್ರೆ ಮೊದಲ ಸುತ್ತಿನ ಮೀಟಿಂಗ್ ನಲ್ಲಿ ಏನಾಗಿದೆ ಅನ್ನುವ ಸಂದೇಶ ಆಲ್ರೆಡಿ ಕಾಂಗ್ರೆಸ್ ನಾಯಕರಿಗೆ ತಲುಪಿದ್ಯಾ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳನ್ನ ನಾವು ಅಲ್ಲಿಗಳೆಯುವಂತಿಲ್ಲ ಮತ್ತು ಅದನ್ನು ಉದಾಸೀನ ಕೂಡ ಮಾಡುವಂತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಒಂದು ಮುಖವಾಣಿಯಾಗಿ ಇಷ್ಟು ದಿನಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಏನೇ ಮಾಧ್ಯಮಗಳಿಗೆ ಹೇಳಿಕೆ ಕೊಡಬೇಕಂದ್ರೂ ಕೂಡ ಅವ್ರು ಖಂಡಿತವಾಗಿ ಚಾಚು ತಪ್ಪು ಮತ್ತು ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ 5 ವರ್ಷ ನಾನು ಮುಂದೆ ಉಳಿತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದರ ಭಾಗವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಪದೇ ಪದೇ ಒಂದು ಉಚ್ಚಾರವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಬದಲಾವಣೆ ಚರ್ಚೆ ಆಗಿಲ್ಲ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಈಗಷ್ಟೇ ನಮಗೆ ದೆಹಲಿಯ ಮಾಹಿತಿಗಳು ಬಂದಿದ್ದಾವೆ ಅನ್ನುವಂತ ಮಾತನ್ನ ಬೆಳಿಗ್ಗೆ ಅಷ್ಟೇ ಹೇಳ್ತಾ ಇದ್ರು. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಈ ಮೀಟಿಂಗ್ ಏನಾಯಿತು ಮೊದಲನೇ ಹಂತದ್ದು ಅದರದ ಮಾಹಿತಿಗಳು ಸಂಪೂರ್ಣವಾಗಿ ತಲುಪದಂತೆ ಕಾಣಿಸ್ತಾ ಇದೆ. ಬಹಳ ಪ್ರಮುಖವಾಗಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ದಾರೆ, ಬ್ಯಾಟಿಂಗ್ ಬೀಸಿದ್ದಾರೆ, ಬದಲಾವಣೆ ಬೇಡ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಿದಾವೆ. ಆ ಮಾಹಿತಿಗಳೆಲ್ಲವೂ ಕೂಡ ಸಿಎಂ ಬಣಕ್ಕೆ ಅಥವಾ ಸಿದ್ದರಾಮಯ್ಯ ಯತೀಂದ್ರ ಅವರಿಗೆ ರವಾನೆ ಆದಂತೆ ಕಾಣಿಸ್ತಾ ಇದೆ. ಅದರ ಒಂದು ದೃಢವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಪೂರ್ಣಾವಧಿಯ ಸಿಎಂ ಬದಲಾವಣೆ ಇಲ್ಲ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರ ಮುಂದುವರಿತಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಅಪ್ರಸ್ತುತವಾಗಿದೆ ಸಿಎಂ ಬದಲಾವಣೆ ಅನ್ನುವಂಥದ್ದು ಮತ್ತು ಸದ್ಯಕ್ಕೆ ಎಲ್ಲಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಮುಂದೆ ಈ ತರಹದ ಬೆಳವಣಿಗೆಗಳು ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಎರಡನೇ ಹಂತದ ಸುತ್ತಿನ ಮಾತುಕತೆಗೂ ಮುಂಚಿತವಾಗಿ ಒಂದು ಮೆಸೇಜ್ ಸಿಎಂ ಬಣಕ್ಕೆ ತಲುಪದಂತಿದೆ. ಎರಡನೇ ಹಂತದ ಮಾತುಕತೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಆಗ ಏನಾದರೂ ಡಿ.ಕೆ. ಶಿವಕುಮಾರ್ ಬಣದ ಒಂದಷ್ಟು ನಾಯಕರು ಪಟ್ಟನ್ನು ಹಿಡ್ಕೊಂಡು ಕೂತಿದ್ದೆ ಆದಲೇ ಮುಂದಷ್ಟು ಜಟಿಲವಾಗುವಂತ ಸಾಧ್ಯತೆಗಳಿದಾವೆ. ಸದ್ಯದ ಮಟ್ಟಿಗೆ ಈ ಒಂದು ಎರಡನೇ ಹಂತದ ಮೀಟಿಂಗ್ ಮೇಲೆ ಎಲ್ಲರೂ ಕಣ್ಣಿಟ್ಕೊಂಡು ಕೂತಿರ್ತಕ್ಕಂಥದ್ದು. ಆಗ ನಿರ್ಧಾರ ಆದ್ರೆ ಒಂದಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳಿದಾವೆ. ಇಲ್ಲದೆ ಹೋದ್ರೆ ಯಥಾಸ್ಥಿತಿ ಕಾಪಾಡಿಕೊಂಡ್ರೆ ಮತ್ತಷ್ಟು ಬಣ ಬಡದಾಟ ಜೋರಾಗುವಂತ ಸಾಧ್ಯತೆಗಳಿದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿ. ನೋಡಿ, ಈಗ ಒಂದು ಕಡೆ ಎರಡನೇ ಸುತ್ತಿನ ಮೀಟಿಂಗ್ ನಲ್ಲಿ ಎಲ್ಲವನ್ನೂ ಕೂಡ ಅಂತಿಮಗೊಳಿಸಲಾಗುತ್ತೆ. ಅದನ್ನ ಡಿಸಿಎಂ ಮತ್ತು ಸಿಎಂ ಇಬ್ಬರನ್ನು ಕೂಡ ದೆಹಲಿ ಕರೆಸಿಕೊಂಡು ಅಂತಿಮ ತೀರ್ಮಾನ ಏನನ್ನೋದನ್ನ ಅವ್ರಿಗೆ ತಿಳಿಸ್ತಾರೆ ಅನ್ನೋದು ಈಗಿರುವಂತ ವಿಚಾರ. ಆದ್ರೆ ಇದೆಲ್ಲದರ ನಡುವೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. 5 ವರ್ಷ ನಮ್ಮಪ್ಪ ಸಿಎಂ ಆಗಿರ್ತಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಸಲಿಗೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರ ಅಭಯ ಇದೆಯಾ? ಸಿಎಂ ಬದಲಾವಣೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಒಪ್ಪಿಕೊಂಡಿಲ್ವಾ? ಮೊದಲ ಸುತ್ತಿನ ಸಭೆಯಲ್ಲಿ ಸಿಎಂ ಪರ ರಾಹುಲ್ ಗಾಂಧಿ ಅವರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಶ್ರೀರಕ್ಷಿ ಆಗಿದ್ದಾರಾ ರಾಹುಲ್ ಗಾಂಧಿ ಅವರು? ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು ಕೇಳಿಸ್ಕೊಂಡ್ರಿ. ಈಗಷ್ಟೇ ನಮಗೆ ಸಂದೇಶ ಬಂದಿದೆ, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ, ಯಾವುದೇ ಬದಲಾವಣೆ ಇಲ್ಲ ಅನ್ನುವ ರೀತಿಯಲ್ಲೇ ಹೇಳಿಕೆಯನ್ನ ಕೊಡ್ತಾರೆ ಮಾಧ್ಯಮದವರಿಗೆ. ಮತ್ತೊಂದು ಕಡೆ ಅಲ್ಲಿ ದೆಹಲಿಯಲ್ಲಿ ಎರಡನೇ ಸುತ್ತಿನ ಮೀಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರಾ? ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರ ಶ್ರೀರಕ್ಷೆನಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಬಸವರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಬಸವರಾಜ್, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಗಷ್ಟೇ ನಮಗೆ ಸಂದೇಶ ಸಿಕ್ಕಿದೆ, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ. ಮತ್ತೊಂದು ಕಡೆ ಎರಡನೇ ಸುತ್ತಿನ ಮೀಟಿಂಗ್ಗೆ ದೆಹಲಿಯಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ. ಅಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ. ಅಂದ್ರೆ ಮೊದಲ ಸುತ್ತಿನ ಮೀಟಿಂಗ್ ನಲ್ಲಿ ಏನಾಗಿದೆ ಅನ್ನುವ ಸಂದೇಶ ಆಲ್ರೆಡಿ ಕಾಂಗ್ರೆಸ್ ನಾಯಕರಿಗೆ ತಲುಪಿದ್ಯಾ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳನ್ನ ನಾವು ಅಲ್ಲಿಗಳೆಯುವಂತಿಲ್ಲ ಮತ್ತು ಅದನ್ನು ಉದಾಸೀನ ಕೂಡ ಮಾಡುವಂತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಒಂದು ಮುಖವಾಣಿಯಾಗಿ ಇಷ್ಟು ದಿನಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಏನೇ ಮಾಧ್ಯಮಗಳಿಗೆ ಹೇಳಿಕೆ ಕೊಡಬೇಕಂದ್ರೂ ಕೂಡ ಅವ್ರು ಖಂಡಿತವಾಗಿ ಚಾಚು ತಪ್ಪು ಮತ್ತು ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ 5 ವರ್ಷ ನಾನು ಮುಂದೆ ಉಳಿತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದರ ಭಾಗವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಪದೇ ಪದೇ ಒಂದು ಉಚ್ಚಾರವನ್ನು ಮಾಡ್ತಾ ಇದ್ದಾರೆ, ಯಾವುದೇ ಬದಲಾವಣೆ ಚರ್ಚೆ ಆಗಿಲ್ಲ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಈಗಷ್ಟೇ ನಮಗೆ ದೆಹಲಿಯ ಮಾಹಿತಿಗಳು ಬಂದಿದ್ದಾವೆ ಅನ್ನುವಂತ ಮಾತನ್ನ ಬೆಳಿಗ್ಗೆ ಅಷ್ಟೇ
ಹೇಳ್ತಾ ಇದ್ರು. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಈ ಮೀಟಿಂಗ್ ಏನಾಯಿತು ಮೊದಲನೇ ಹಂತದ್ದು ಅದರದ ಮಾಹಿತಿಗಳು ಸಂಪೂರ್ಣವಾಗಿ ತಲುಪದಂತೆ ಕಾಣಿಸ್ತಾ ಇದೆ. ಬಹಳ ಪ್ರಮುಖವಾಗಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ದಾರೆ, ಬ್ಯಾಟಿಂಗ್ ಬೀಸಿದ್ದಾರೆ, ಬದಲಾವಣೆ ಬೇಡ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಿದಾವೆ. ಆ ಮಾಹಿತಿಗಳೆಲ್ಲವೂ ಕೂಡ ಸಿಎಂ ಬಣಕ್ಕೆ ಅಥವಾ ಸಿದ್ದರಾಮಯ್ಯ ಯತೀಂದ್ರ ಅವರಿಗೆ ರವಾನೆ ಆದಂತೆ ಕಾಣಿಸ್ತಾ ಇದೆ. ಅದರ ಒಂದು ದೃಢವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಪೂರ್ಣಾವಧಿಯ ಸಿಎಂ ಬದಲಾವಣೆ ಇಲ್ಲ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಅಪ್ರಸ್ತುತವಾಗಿದೆ ಸಿಎಂ ಬದಲಾವಣೆ ಅನ್ನುವಂಥದ್ದು ಮತ್ತು ಸದ್ಯಕ್ಕೆ ಎಲ್ಲಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಮುಂದೆ ಈ ತರಹದ ಬೆಳವಣಿಗೆಗಳು ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಎರಡನೇ ಹಂತದ ಸುತ್ತಿನ ಮಾತುಕತೆಗೂ ಮುಂಚಿತವಾಗಿ ಒಂದು ಮೆಸೇಜ್ ಸಿಎಂ ಬಣಕ್ಕೆ ತಲುಪದಂತಿದೆ. ಎರಡನೇ ಹಂತದ ಮಾತುಕತೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಆಗ ಏನಾದರೂ ಡಿ.ಕೆ. ಶಿವಕುಮಾರ್ ಬಣದ ಒಂದಷ್ಟು ನಾಯಕರು ಪಟ್ಟನ್ನು ಹಿಡ್ಕೊಂಡು ಕೂತಿದ್ದೆ ಆದಲೇ ಮುಂದಷ್ಟು ಜಟಿಲವಾಗುವಂತ ಸಾಧ್ಯತೆಗಳಿದ್ದಾವೆ. ಸದ್ಯದ ಮಟ್ಟಿಗೆ ಈ ಒಂದು ಎರಡನೇ ಹಂತದ ಮೀಟಿಂಗ್ ಮೇಲೆ ಎಲ್ಲರೂ ಕಣ್ಣಿಟ್ಕೊಂಡು ಕೂತಿರ್ತಕ್ಕಂಥದ್ದು. ಆಗ ಏನಾದ್ರು ನಿರ್ಧಾರ ಆದ್ರೆ ಒಂದಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳಿದಾವೆ. ಇಲ್ಲದೆ ಹೋದ್ರೆ ಯಥಾಸ್ಥಿತಿ ಕಾಪಾಡಿಕೊಂಡ್ರೆ ಮತ್ತಷ್ಟು ಬಣ ಬಡದಾಟ ಜೋರಾಗುವಂತ ಸಾಧ್ಯತೆಗಳಿದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ